ಮೊದಲಿಗೆ ನಿಮಗೆಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು. ಇಂದು ಭಾರತದ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತಿದ್ದು, ಇದರ ಮಹತ್ವವನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ಹೇಗೆ ನಾವು ಹಿಂದೆ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಎಂದರೆ ನಿಮಗೆ ಗೊತ್ತಾಗಿರ್ಬೋದು. ಈಗ ಸಾರು ಪೀಠಿಕೆಯನ್ನು ಓದುವಾಗ ಹೇಳಿದರು, 1949ನೇ ಇಸ್ವಿಯ ನವೆಂಬರ್ 26ರಂದು ಈ ಸಂವಿಧಾನ ಅಂಗೀಕಾರ ಆಯಿತು. ಸಂವಿಧಾನವನ್ನು ಅಳವಡಿಸಿಕೊಂಡ ದಿನ ಅಥವಾ ಅಂಗೀಕಾರವಾದ ದಿನ. ಆ ಒಂದು ಸ್ಮರಣೆಗಾಗಿ ನಾವು ಸಂವಿಧಾನ ದಿನವನ್ನು ಪ್ರತಿ ವರ್ಷ 2015ರಿಂದಲೂ ನಾವು ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ವಿದ್ಯಾರ್ಥಿಗಳೇ, ಈ ಸಂವಿಧಾನ ರಚನೆ ಆಗಲಿಕ್ಕೆ ಭಾಳಷ್ಟು ಶ್ರಮಪಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಸದಸ್ಯರು. ಆ ಒಂದು ಸಮಿತಿಯಲ್ಲಿ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡು ಸಂವಿಧಾನವನ್ನು ಯಶಸ್ವಿಯಾಗಿ ತಯಾರು ಮಾಡಿದ್ರಿಂದ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ. ಇಂಡಿಯನ್ ಆರ್ಕಿಟೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನ ಶಿಲ್ಪಿ ಅಂತ ನಾವು ಹೇಳ್ತೀವಿ. ಇವರು ಸುಮಾರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡಿರ್ತಕ್ಕಂಥ ಅವಧಿ 2 ವರ್ಷ 11 ತಿಂಗಳು 18 ದಿನಗಳು. ಇಷ್ಟು ಕಾಲವನ್ನು ತೆಗೆದುಕೊಂಡು ಸಂವಿಧಾನವನ್ನು ರಚನೆ ಮಾಡಿದರು. ಈ ಸಂವಿಧಾನವನ್ನು ಕೈಯಿಂದ ಬರವಣಿಗೆ ಮಾಡಿರ್ತಕ್ಕಂಥವ್ರು ಯಾರು ಅಂತೇಳಿ ನಮ್ಗೆ ವಿಶೇಷವಾಗಿ ಗೊತ್ತಿಲ್ಲ. ಕೈಯಿಂದ ಬರವಣಿಗೆಯಿಂದ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥವರು ಪ್ರೇಮ ಬಿಹಾರಿ ನರೇನ್ ಅಂತೇಳಿ, ಪ್ರೇಮ್ ಬಿಹಾರಿ ನರೇನ್ ಅಂತಕ್ಕಂಥವರು ಈ ಒಂದು ಸಂವಿಧಾನವನ್ನು ಇಂಗ್ಲಿಷ್ ಇಟಾಲಿಕ್ ಫಾಂಟ್ ಸ್ಟೈಲಲ್ಲಿ ಬಹಳಷ್ಟು ಸುಂದರವಾಗಿ ತಮ್ಮ ಕೈ ಬರವಣಿಗೆಯಿಂದ ಬರೆದರು. ಕ್ಯಾಲಿಗ್ರಾಫಿಕ್ ಅಂತ ಹೇಳ್ತವ್ರು. ಕ್ಯಾಲಿಗ್ರಾಫರ್ ಅಂದರೆ ಕೈ ಬರವಣಿಗೆಯಿಂದ ಬರೀತಕ್ಕಂಥವ್ರು ಕ್ಯಾಲಿಗ್ರಾಫರ್ ಅಂತ ಹೇಳ್ತು. ಆ ಒಂದು ಕ್ಯಾಲಿಗ್ರಫಿಯಲ್ಲಿ ಬಹಳ ಶ್ರೇಷ್ಠರು ಆಗಿದ್ರು ಪ್ರೇಮ್ ಬಿಹಾರಿ ಅವರು. ಈ ಪ್ರೇಮ್ ಬಿಹಾರಿ ನರೇನ್ರವರು ಸಂವಿಧಾನ ರಚನೆ ಮಾಡಿದ್ದನ್ನು ಬರೀಲಿಕ್ಕೆ ಅಂದಿನ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಇವರನ್ನು ಆಯ್ಕೆ ಮಾಡಿ ಕೇಳ್ತಾರೆ, ಇದನ್ನು ಪೂರ್ಣ ನೀನು ಕೈಯಿಂದ ಬರವಣಿಗೆ ಬರೀಲಿಕ್ಕೆ ಕ್ಯಾಲಿಗ್ರಫಿ ಮಾಡಲಿಕ್ಕೆ ನಿನಗೆ ನಾವು ಎಷ್ಟು ಕೊಡ್ಬೇಕಪ್ಪ ಅಂತ ಅಮೌಂಟನ್ನು ಕೇಳಿದಾಗ ಅವರು ಹೇಳ್ತಾರೆ, ನಯಾ ಪೈಸೆ, 1 ಪೈಸೆನೂ ನನಗೆ ಬೇಡ. ಆದರೆ ಈ ಸಂವಿಧಾನದಲ್ಲಿ ಪ್ರತಿಯೊಂದು ಪುಟದಲ್ಲಿಯೂ ನನಗೆ ರಿಸರ್ವೇಷನ್ ಇದೆ. ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕು ಇದೆಯಲ್ಲ, ಈ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಆ ಒಂದು ಸಂವಿಧಾನ ಪ್ರತಿ ಪುಟದಲ್ಲಿಯೂ ನನ್ನ ಹೆಸರಿರಲಿ, ನನ್ನ ಹೆಸರನ್ನು ನಾನು ನಮೂದು ಮಾಡ್ತಂತ ಕೇಳ್ಕೊಳ್ತಾರೆ. ಕೊನೆಯದಾಗಿ ಇದರ ಜೊತೆಯಲ್ಲಿ ಆ ಕೊನೆಯ ಹಾಳೆಯಲ್ಲಿ ನನ್ನ ಹೆಸರಿನ ಜೊತೆಗೆ ನನ್ನ ಅಜ್ಜನ ಹೆಸರನ್ನು ನನಗೆ ಬರಲಿಕ್ಕೆ ನೀವು ಅನುವು ಮಾಡಿಕೊಡ್ರಂತ ಕೇಳ್ಕೊಳ್ತಾರೆ ಅವರು, ಪ್ರೇಮ್ ಬಿಹಾರಿ ಅವರು. ಯಾಕೆ ಆಗಿ ಕೇಳಿದ್ರು ಅಂತಂದರೆ, ಈ ಪ್ರೇಮ್ ಬಿಹಾರಿ ನರೇಂದ್ರ ಅವರು ಏನಿದ್ರು, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಇಬ್ಬರು ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಇಬ್ಬರು ತಂದೆ ತಾಯಿಗಳನ್ನು ಕಳ್ಕೊಂಡಾಗ ಅವರನ್ನು ಕೊನೆಯವರೆಗೂ ಜೋಪಾನ ಮಾಡಿರ್ತಕ್ಕಂಥವ್ರು ಅಜ್ಜ ಆಗಿದ್ರು. ಆದ್ದರಿಂದ ಅವರ ಅಜ್ಜನ ಹೆಸರನ್ನು ಆ ಕೊನೆಯ ಹಾಳೆಯಲ್ಲಿ ತಮ್ಮ ಹೆಸರಿನೊಂದಿಗೆ ಬರೀತಾರೆ. ಸೊ ಆ ಒಂದು ಮೂಲ ಸಂವಿಧಾನ ಪ್ರತಿ ಏನಿದೆ, ಸಂವಿಧಾನ ಇದೆ 251 ಪುಟಗಳಿದಾವೆ. 251 ಪುಟಗಳು ಇದೆ. 3.75 kg ಅದರ ವೇಟ್ ಇದೆ. ಸೊ ಅದನ್ನು ಈ ಸಂಸತ್ತಲ್ಲಿ ಸಂರಕ್ಷಣೆ ಮಾಡಿ ಇಡಲಾಗಿದೆ. ಅನಂತರ ವಸಂತ ವೈದ್ಯ ಅಂತಕ್ಕಂಥವರು ಅದನ್ನು ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಗೆ ಅನುವಾದವನ್ನು ಮಾಡಿ ಬರೀತಾರೆ. ಈ ಪ್ರೇಮ್ ಬಿಹಾರಿಯವರು ತಮ್ಮ
ತಮ್ಮ ಕೈಯಿಂದ ನೀವು ಸಾಧ್ಯ ಆದರೆ ನೀವು ಇಂಟರ್ನೆಟ್ಟಲ್ಲಿ ನೋಡ್ರಿ ಅದ್ರ ಬಗ್ಗೆ ಎಷ್ಟು ಸುಂದರವಾಗಿ ಬರೆದಿದಾರಂದ್ರೆ ಅದಕ್ಕೆ ಅವರು ಅರಿಯುವ ಹಿಟಾಲಿಕ್ ಶೈಲಿಯಲ್ಲಿ ಬರೆದಾರೆ ಅಂತ ಹೇಳ್ತಾರೆ. ಫ್ಲೋಯಿಂಗ್ ಹ್ಯಾಂಡ್ ರೈಟಿಂಗ್, ಬಹಳಷ್ಟು ಸುಂದರವಾಗಿ ಹ್ಯಾಂಡ್ ರೈಟಿಂಗ್ ಅನ್ನು ಬರೆದಿದ್ದಾರೆ. ಸೊ ಅಂಥವರು ಎಂತ ನೋಡಿ, ಒಬ್ಬ ಪ್ರೇಮ್ ಬಿಹಾರಿ ಅಂತವ್ರು ಬಡತನದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಸಂವಿಧಾನವನ್ನು ಒಬ್ಬ ಕ್ಯಾಲಿಗ್ರಫರ್ ಆಗಿ ಬರೆದ ಶ್ರೇಷ್ಠ ವ್ಯಕ್ತಿತ್ವ ಅವರು. ಸೊ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಆಗ ಅವರು ಸಂವಿಧಾನ ಬರೆಯುವಾಗ ಅನೇಕ ತೊಂದರೆಗಳು ಉಂಟಾದಾಗ ಅದರಲ್ಲಿ ಕೊನೆಯದಾಗಿ 389 ಸದಸ್ಯರನ್ನು ಫಸ್ಟ್ ಇನಿಷಿಯಲ್ ಮಾಡ್ತಾರೆ. ನಂತರ ಅದು 299ಕ್ಕೆ ಇಳಿದಿದೆ. ನಂತರ ಮುಖ್ಯವಾಗಿ ಕೊನೆಗೆ ರಚನೆ ಮಾಡೋದ್ರಲ್ಲಿ 7 ಜನ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆ 7 ಜನರಲ್ಲಿ ಒಂದು 3 ಜನ ಫಾರಿನಿಗೆ ಹೋಗ್ತಾರೆ. ಇನ್ನು 3 ಜನ ನಮಗೆ ಅನಾರೋಗ್ಯ ಅಂತೇಳಿ ಅವರು ಹೆಲ್ಪ್ ಮಾಡೋಕ್ಕಾಗಲ್ಲ ಸಂವಿಧಾನ ರಚನೆ ಮಾಡಲಿಕ್ಕೆ. ಸೊ ಕೊನೆಯದಾಗಿ ಉಳಿದಿರ್ತಕ್ಕಂಥ ಏಕೈಕ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅಮೇರಿಕಾ, ರಷ್ಯಾ ಮುಂತಾದ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅವರು ಸಂವಿಧಾನವನ್ನು ಅಧ್ಯಯನ ಮಾಡಿ ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ನಮ್ಮ ಭಾರತ ರಾಷ್ಟ್ರ ರಚನೆ ಮಾಡೋದಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಲಿಖಿತ ಸಂವಿಧಾನ, ಕೈಯಿಂದ ಬರೆದಿರ್ತಕ್ಕಂಥ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದಿದೆ ಅಂದರೆ ಏಕೈಕ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಲಿಖಿತವಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಈ ಸಂವಿಧಾನದಲ್ಲಿ 8 ವಿಧಿಗಳಿರ್ತವೆ. ಈಗ ಪ್ರಸ್ತುತವಾಗಿ 15 ವಿಧಿಗಳಾಗಿದ್ದಾವೆ. ನಂತರ ಈಗಿರ್ತಕ್ಕಂಥ ಅನುಚ್ಛೇದಗಳ ಸಂಖ್ಯೆ 448. ಈಗ ಪ್ರೆಸೆಂಟ್ 448 ಅನುಚ್ಛೇದಗಳು ಸಂವಿಧಾನದಲ್ಲಿದ್ದಾವೆ. ಇದುವರೆಗೆ ನಮ್ಮ ಸಂವಿಧಾನದಲ್ಲಿ 104 ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳಾಗಿದ್ದಾವೆ. 104 ತಿದ್ದುಪಡಿಗಳನ್ನು ಹೊಂದಿರತಕ್ಕಂಥ ನಮ್ಮ ಸಂವಿಧಾನ ಈಗ 448 ಅನುಚ್ಛೇದಗಳು 25 ಭಾಗಗಳಲ್ಲಿ ಇದೆ. ನಂತರ 15 ವಿಧಿಗಳನ್ನು ಹೊಂದಿದೆ. ಇಂಥ ಬೃಹತ್ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ನಮ್ಮ ದೇಶವಾಗಿದೆ. ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ದೇರ್ ಇಸ್ ನೋ ಡೆಮಾಕ್ರಸಿ ವಿದೌಟ್ ಕಾನ್ಸ್ಟಿಟ್ಯೂಷನ್. ಈ ಒಂದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅನ್ನೋದು ಏನಿದೆ, ಈ ಸಂವಿಧಾನ ಬಿಟ್ಟು ಇಲ್ಲ. ಈ ಸಂವಿಧಾನವನ್ನು ನಾವೆಲ್ಲರೂ ಹೆಚ್ಚು ತಿಳಿದುಕೊಳ್ಬೇಕಾಗಿದೆ, ಹೆಚ್ಚು ಅಧ್ಯಯನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು, ಸಂವಿಧಾನ ನಮಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಸೌಲಭ್ಯಗಳೇನಿದಾವೆ ಅದನ್ನು ಸರಿಯಾಗಿ ಅರಿತುಕೊಂಡಾಗ ಮಾತ್ರ ನೀವು ಸೌಲಭ್ಯಗಳನ್ನು ಪಡೀಲಿಕ್ಕೆ ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳಿರ್ತಕ್ಕಂಥ ನೀವುಗಳು ಸಂವಿಧಾನವನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಅದರ ಲಾಭಗಳನ್ನು ಪಡ್ಕೊಂಡು ದೇಶ ಕಟ್ಟುವಲ್ಲಿ ವಿಶೇಷ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ನೀವುಗಳು ಮುಂದೆ ರಾಷ್ಟ್ರ ನಿರ್ಮಾಣದಲ್ಲಿ ಉತ್ತಮ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸ್ತೀರ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಸಂವಿಧಾನ.